ನಮಸ್ಕಾರ ಫ್ರೆಂಡ್ಸ್. ಮಂತ್ಲಿ ಎಕ್ಸ್ಪೈರಿ ವೀಕ್ ಮೊದಲನೇ ದಿನ ಅಗೇನ್ ಮಾರ್ಕೆಟ್ ಬುಲ್ಸ್ ಫೇವರ್ ಅಲ್ಲೇ ಇತ್ತು. ಸೊ ಶುಕ್ರವಾರ ದಿನ ಎಫ್ ಐಸ್ ಬೈಯಿಂಗ್ ಹಾಗೂ ಇವತ್ತಿನ ದಿನದ ಬುಲ್ ಮಾರ್ಕೆಟ್ನ ನೋಡ್ತಾ ಇದ್ರೆ ಈ ಟ್ರೆಂಡ್ ಇನ್ನೂ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಕ್ಲೂನ ತೋರಿಸ್ತಾ ಇದ್ದೀನಿ. ಸೊ ನಾವು ಮಾರ್ಕೆಟ್ ನೆಗೆಟಿವ್ ಆಗಿದ್ದಾಗ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಬಂದಿದ್ದು ಇಲ್ಲಿ ರುಪಿ ವ್ಯಾಲ್ಯೂ ಆಗಿನಿಷ್ಟು US$. ಇದನ್ನ ನಾನು ನಿಮಗೆ ಆಕ್ಚುಲಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ನೋಡಿ, ರುಪಿ ವ್ಯಾಲ್ಯೂ ಅಗಿಷ್ಟು US$, ಇದು ಹೇಗೆ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಸೊ ರುಪಿ ವ್ಯಾಲ್ಯೂ ಇಲ್ಲಿ ಮೇಲೆ 87, 88 ಹೋದಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರ್ತಾ ಇತ್ತು. ಇಲ್ಲಿ ಸ್ವಲ್ಪ ರಿಕವರಿ, ರುಪಿ ವ್ಯಾಲ್ಯೂನಲ್ಲಿ ರಿಕವರಿ ಬಂದ್ರೆ ಕೂಡ ಅಗೇನ್ ಇದು 87 ಮೇಲೆ ಇತ್ತು. ಸೊ ಆಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾದ ಕರೆಕ್ಷನ್ ಬರ್ತಾ ಇತ್ತು. ಸೊ ಇಲ್ಲಿ ಹೇಗೆ ರುಪಿ ಸ್ಟ್ರಾಂಗ್ ಆಗ್ತಾ ಬಂತು ಅಂದ್ರೆ, ರುಪಿ ಕಡಿಮೆ ಆಗ್ತಾ ಇದ್ರೆ ಅಗೇನ್ಸ್ಟ್ US$, ಸೊ ಸ್ಟ್ರಾಂಗ್ ಆಗ್ತಾ ಇದ್ದಂಗೆ. ಸೊ ಹೇಗೆ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಸೊ ಅದಕ್ಕೆ ತಕ್ಕಂಗೆ FIs ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತಮ್ಮ ಫಂಡ್ಸ್ ನ ತಗೊಂಡು ಬರ್ತಾ ಇದ್ದಾರೆ ಹಾಗೂ ತಮ್ಮ ಶಾರ್ಟ್ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿದ್ದಾರೆ. ಅದಕ್ಕಾಗಿ ನಾವು ಶಾರ್ಟ್ ಕವರಿಂಗ್ ಹಾಗೂ ಅಡಿಷನಲ್ ಬೈಯಿಂಗ್ ಇಂದ ಒಂದು ಒಳ್ಳೆ ಬುಲ್ ರನ್ ನೋಡ್ತಾ ಇದ್ದೀವಿ. ಸೊ ಇದು ಒಂದು ಕಾರಣ. ಇದಲ್ಲದೆ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀವಿ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಾರಣ ಅಂತಂದ್ರೆ US$ ಇಂಡೆಕ್ಸ್. ಸೊ ಇದು ಸತತವಾಗಿ 110 ಮೇಲೆ ಹೋಗಿತ್ತು. ಸೊ 110 ಹತ್ರ ಎಲ್ಲ ಹೋಗಿತ್ತು. ಅಲ್ಲಿಂದ ಇದು ಕಡಿಮೆಯಾಗಿ 103 ಹತ್ರ ಬಂದಿದೆ. ಸೊ ಇದು ಎಲ್ಲ FIs ನ ಅಗೇನ್ ಎಮರ್ಜಿಂಗ್ ಮಾರ್ಕೆಟ್ ಕಡೆ, ಅದು ಮೇನ್ ಆಗಿ ಇಂಡಿಯನ್ ಮಾರ್ಕೆಟ್ ಕಡೆ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಇದು ಆಕ್ಚುಲಿ ಇಂಪಾರ್ಟೆಂಟ್ ಆಗ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಬುಲ್ಗೆ. ಸೊ ಇಲ್ಲಿ ಏನು ಆಶ್ಚರ್ಯ ಇಲ್ಲ ಮಾರ್ಕೆಟ್ ರಿಕವರಿ ಆಗಕ್ಕೆ. ಇಲ್ಲಿ FIs ಇಂಡಿಯನ್ ಮಾರ್ಕೆಟ್ ಕಡೆ ಅಗೇನ್ ತಿರುಗಿ ಬರೋದಕ್ಕೆ ಹಾಗೂ ನಮ್ಮ ಡೊಮೆಸ್ಟಿಕಲ್ ರಿಟೇಲ್ ಟ್ರೇಡರ್ಸ್ ಸತತವಾದ ಇನ್ವೆಸ್ಟ್ಮೆಂಟ್ ಇಂದ ಮಾರ್ಕೆಟ್ ರಿಕವರಿ ಬರ್ತಾ ಇದೆ. ಮೇ ಬಿ ಇಲ್ಲಿ FIs ಹೈಯೆಸ್ಟ್ ಬೈಯಿಂಗ್ ಬರೋದಕ್ಕಾಗಿ DIs ಸ್ವಲ್ಪ ಸೆಲ್ಲಿಂಗ್ ಮಾಡ್ತಿರ್ಬೋದು. ಆದ್ರೆ ಮಾರ್ಕೆಟ್ ಅಲ್ಲಿ ಮಾತ್ರ ಟ್ರೆಂಡ್ ತುಂಬಾ ಪಾಸಿಟಿವ್ ಆಗಿದೆ. ಇನ್ನು ನಾವು ಇಲ್ಲಿ ನಿಫ್ಟಿನ ನೋಡಿದ್ರೆ, ನಿಫ್ಟಿ ತನ್ನ ಎಲ್ಲ ಮೂವಿಂಗ್ ಆವರೇಜಸ್ ಗಳ ಮೇಲೆ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದನ್ನ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಡಿಸ್ಕಸ್ ಮಾಡಿದ್ದು, ಇಲ್ಲಿ ಒಂದು ವೆಜ್ಜಸ್ ಫಾರ್ಮೇಶನ್ ಆಗಿದೆ. ಇದು ಬ್ರೇಕ್ಔಟ್ ಆದ್ಮೇಲೆ ಇದನ್ನ ನಾವು ನೆಕ್ಸ್ಟ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಒಂದು ವೀಕ್ ನಿಫ್ಟಿ ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಯಾವಾಗ 20 ಡೇ ಮೂವಿಂಗ್ ಆವರೇಜ್ 22,600 ಮೇಲೆ ನಿಫ್ಟಿ ಕ್ಲೋಸಿಂಗ್ ಕೊಡೋಕೆ ಶುರು ಆಯ್ತು. 5 ದಿನದಲ್ಲಿ ಇಲ್ಲಿ 1000 ಪಾಯಿಂಟ್ ನಿಫ್ಟಿ ಮೂಮೆಂಟಮ್ ಕೊಟ್ಟಿದೆ. ಇದರ ಫೈನಲ್ ಟಾರ್ಗೆಟ್ 23,750 ಇಂದ 23,800, ಆಲ್ಮೋಸ್ಟ್ 750 ವರೆಗೆ ಇವತ್ತಿನ ದಿನ ಬಂದಿತ್ತು. ಸೊ ಇದನ್ನ ನಾವು ಟಾರ್ಗೆಟ್ ಅಚೀವ್ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಮೇ ಬಿ ಅನದರ್ 40-50 ಪಾಯಿಂಟ್ಸ್ ನಾಳೆ ದಿನ ಕೂಡ ನೋಡ್ಬೋದು. ಅದೇ ಅಗೇನ್ ಇಲ್ಲಿ ನಿಫ್ಟಿ ಮೇಲೆ ಬಂದು 23,800 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ, ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಮೇಲೆ 24,200 ವರೆಗೂ ಮಂತ್ಲಿ ಎಕ್ಸ್ಪೈರಿ ವರೆಗೆ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಮೂಮೆಂಟಮ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹಾಗೂ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನಿಫ್ಟಿ ಟ್ರೆಂಡ್ ನ ಕೂಡ ಇಲ್ಲಿ ಹಾಕಿದ್ವಿ. ಸೊ ಮಂತ್ಲಿ ವೈಸ್ ಇಲ್ಲಿ ಅಗೇನ್ ವೆಂಚರ್ ಫಾರ್ಮೇಶನ್ ಆಗಿದೆ. ಸೊ ಇದರಲ್ಲಿ ಒಂದು ಚಾನ್ಸಸ್ ಏನಿದೆ ಅಂದ್ರೆ, ಮಧ್ಯದಲ್ಲಿ ಎನಿ ಟೈಮ್ ನಿಫ್ಟಿ ಅರೌಂಡ್ 400-500 ಪಾಯಿಂಟ್ಸ್ ಕರೆಕ್ಷನ್ ಕೊಟ್ಟು 1 or 2 ಡೇಸ್ ಅಲ್ಲಿ ಆಗ್ಬೋದು, ಒಂದೇ ದಿನದಲ್ಲಿ ಆಗ್ಬೋದು, ಹೇಗಾದ್ರೂ ಆಗ್ಬೋದು, ಒಂದು ನಿಫ್ಟಿ ತನ್ನ 10 ಡೇ 20 ಡೇ ಮೂವಿಂಗ್ ಆವರೇಜ್ ಅಥವಾ ಈ 200 ಡೇ ಮೂವಿಂಗ್ ಆವರೇಜ್ ಈಗ 23,400 ಹತ್ರ ಇದೆ. ಸೊ ಇದು ಬರೋ ದಿನಗಳಲ್ಲಿ ಮೇಲೆ ಕೂಡ ಬರ್ಬೋದು. ಸೊ 23,400-500 ವರೆಗೆ ಬಂದು ರಿವರ್ಸಲ್ ಆಗ್ಬೋದು, ಅಥವಾ ಇದೇ ಲೆವೆಲ್ ಇಂದ ಮೇಲೆ 24,200 ವರೆಗೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇನ್ನು ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ಬುಲ್ಲಿಶ್ ಆಗಿದೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಇಲ್ಲಿ ಒಂದು ಡಬಲ್ ಬಾಟಮ್ ಕೈಂಡ್ ಆಫ್ ಬ್ಯಾಂಕ್ ನಿಫ್ಟಿ ಫಾರ್ಮೇಶನ್ ಮಾಡಿದೆ ಅಂತ. ಸೊ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಿದ್ದಂಗೆ ಇಲ್ಲಿಂದ ಒಂದು ಮೂಮೆಂಟಮ್ ಬಂದಿದೆ ಬ್ಯಾಂಕ್ ನಿಫ್ಟಿಗೆ 51,700 ಹತ್ರ ಬಂದಿದೆ. ಸೊ ಇದು ನೆಕ್ಸ್ಟ್ ಟಾರ್ಗೆಟ್ 53,500 ವರೆಗೆ ಇದೆ. ಸೊ ಇಲ್ಲಿವರೆಗೆ ನಾವು ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಮೇ ಬಿ ಇದು ಪೊಸಿಷನ್ ಟ್ರೇಡಿಂಗ್, ಮಧ್ಯದಲ್ಲಿ 1 or 2 ಡೇಸ್ ರೆಡ್ ಕ್ಯಾಂಡಲ್ಸ್, ಬಿಯರಿಶ್ ಕ್ಯಾಂಡಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಮೂಮೆಂಟಮ್ ಮೇಲೆ ನಾವು ಟಾರ್ಗೆಟ್ 53,500 ವರೆಗೆ ನೋಡ್ತಾ ಇದೀವಿ. ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಇಲ್ಲಿ ಇನ್ನೂ ಹೆಚ್ಚಿನ ಮೂಮೆಂಟಮ್ ಬಂದಿಲ್ಲ.
ಇದು ಈಗ 11,699 ಹತ್ರ ಬಂದಿದೆ. ನೆಕ್ಸ್ಟ್ ಅಡಲ್ 11,850 80 ಇಲ್ಲಿ ಇದೆ. ಇಲ್ಲಿ 100 ಹಾಗೂ 200 ಮೂವಿಂಗ್ ಅವರೇಜ್ಗಳಿದ್ದಾವೆ. ಸೊ ಇದ್ರ ಮೇಲೆ ನೆಕ್ಸ್ಟ್ ಕ್ಲೋಸಿಂಗ್ ಕೊಡೋಕೆ ಶುರು ಆದ್ರೆ ಇಲ್ಲಿಂದ ಕೂಡ ಒಂದು ಸ್ಟ್ರಾಂಗ್ ಬುಲ್ ಮೂವ್ಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಕ್ಯಾಪ್ ನಿಫ್ಟಿ ಆಯ್ತು. ಇನ್ನು ಮಾರ್ಕೆಟ್ ಬ್ರೆತ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಇವತ್ತಿನ ದಿನ HDFC ಬ್ಯಾಂಕ್, ರಿಲಯನ್ಸ್, ಕೋಟಕ್ ಹಾಗೂ SBI, ICICI ಬ್ಯಾಂಕ್ ಇವುಗಳ ಸಹಾಯದಿಂದ ನಿಫ್ಟಿಗೆ 330 ಪಾಯಿಂಟ್ಸ್ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ನೆಗೆಟಿವ್ ಆಗಿ ಓನ್ಲಿ 25 ಪಾಯಿಂಟ್ಸ್ ನೆಗೆಟಿವ್ ಸ್ಟಾಕ್ಗಳ ಕಾಂಟ್ರಿಬ್ಯೂಷನ್ ಇದೆ. ಸೊ ನೆಗೆಟಿವ್ ಸ್ಟಾಕ್ಗಳ ಕಾಂಟ್ರಿಬ್ಯೂಷನ್ 8 ಆದ್ರೆ ಪಾಸಿಟಿವ್ ಸ್ಟಾಕ್ಗಳ ಕಾಂಟ್ರಿಬ್ಯೂಷನ್ 42 ಆಗಿದೆ. ಸೊ ಮಾರ್ಕೆಟ್ ಬ್ರೆತ್ ತುಂಬಾ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ನಾವು ಬೈ ಅಂಡ್ ಡಿಪ್ಸ್ ಹಾಗೂ ಬುಲ್ಲಿಶ್ ಮೂಮೆಂಟಮ್ ನ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಹೋಗ್ಬೋದು. ಸೊ ಇಲ್ಲಿಂದ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಹೇಗೆ ಬಿಲ್ಟ್ ಆಗಿದೆ ಅಂತ ಮೊದಲನೇದಾಗಿ ನೋಡೋಣ. ಸೊ ಈಗ ನಾವು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀವಿ. ಸೊ ಈ ಲೆವೆಲ್ ಇಂದ ನಿಫ್ಟಿನಲ್ಲಿ ಏನಾದ್ರೂ ಡಿಪ್ ಬಂದ್ರೆ ಕೆಳಗಡೆ 23,500 ಹತ್ರ ಹೈಯೆಸ್ಟ್ ಪುಟ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಇದು ಸಪೋರ್ಟ್ ಆಗುತ್ತೆ. ಇಲ್ಲಿಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಆಗ್ಬೋದು. ಮೇಲೆ 24,000 ಹತ್ರ ಕಾಲ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಸೊ ಈಗ ರೇಂಜ್ ಮಂತ್ಲಿ ಎಕ್ಸ್ಪೈರಿ ವರೆಗೆ ಕೆಳಗಡೆ 23,500, ಮೇಲೆ 24,000 ಆಗಿ ಈಗ ಕಾಣಿಸ್ತಾ ಇದೆ ಆಸ್ ಪರ್ ಟೋಟಲ್ ಓಪನ್ ಇಂಟ್ರೆಸ್ಟ್. ಅದೇ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದ್ರೆ ಆಕ್ಚುಲಿ ಇವತ್ತಿನ ದಿನ ಆಪ್ಷನ್ ಸೆಂಟಿಮೆಂಟ್ ಹೇಗಿತ್ತು ಅಂತ ನೋಡಿದ್ರೆ, ಆಪ್ಷನ್ ಚೈನ್ ಅಲ್ಲಿ ಓನ್ಲಿ ಪುಟ್ ರೇಟರ್ಸ್ ಆಡ್ ಆಗ್ತಿದ್ದಾರೆ ಮೇಲೆ 23,700 ವರೆಗೂ, ಹಾಗೂ ಇಲ್ಲಿ ಕಾಲ್ ರೇಟರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಇತ್ತು. ಇಲ್ಲಿ ನೋಡಿದ್ರೆ 23,850, 24,000 ಹತ್ರ ಕೂಡ ಕೆಲವೊಂದು ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಮಾರ್ಕೆಟ್ ಬುಲ್ಲಿಶ್ ಮೇ ಬಿ 24,000 ಕಡೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿ ಜೊತೆಗೆ ನಾವು ಬ್ಯಾಂಕ್ ನಿಫ್ಟಿನ ಕೂಡ ಚೆಕ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ 52,000 ಹತ್ರ ಇದೆ. ಮೇಜರ್ ಸಪೋರ್ಟ್ 51,000 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ, ಸೊ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ 51,500 ಹತ್ರನೇ ಮೊದಲನೇ ಸಪೋರ್ಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಮೇಲೆ 52,000 ಹತ್ರ ಕಾಲ್ ರೇಟರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಸೊ 52,000 ನ ಕ್ರಾಸ್ ಮಾಡೋ ಚಾನ್ಸಸ್ ಬ್ಯಾಂಕ್ ನಿಫ್ಟಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಾಳೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋ ಕಾರಣ ಸೆನ್ಸೆಕ್ಸ್ ಕೂಡ ನಾವು ಆಪ್ಷನ್ ಚೈನ್ ಇಲ್ಲಿ ಚೆಕ್ ಮಾಡಿದ್ರೆ, ಸೆನ್ಸೆಕ್ಸ್ ಅಲ್ಲಿ ಕಾಲ್ ರೇಟರ್ಸ್ ಹಾಗೂ ಪುಟ್ ರೇಟರ್ಸ್ ಎರಡು 78,000 ಹತ್ರ ಬಿಲ್ಟ್ ಆಗಿದ್ದಾರೆ. ಈಗಿನ ಸೆನ್ಸೆಕ್ಸ್ ಕ್ಲೋಸಿಂಗ್ 77,984, 78,000 ಹತ್ರನೇ ಇದೆ. ಸೊ ಇದು ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಮೇಲೆ 78,500 ರೆಸಿಸ್ಟೆನ್ಸ್, ಕೆಳಗಡೆ 77,500, ಅಲ್ಲಿಂದ ಅನದರ್ 500 ದೂರದಲ್ಲಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದು ನೋಡಿದ್ರೆ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಇಲ್ಲಿ ಸ್ಟ್ರಾಂಗ್ ಆಗಿ ಇರೋದು ಪುಟ್ ರೇಟರ್ಸ್ 78,000 ಹತ್ರ. ಕಾಲ್ ರೇಟರ್ಸ್ ಮಾತ್ರ ಮೋಸ್ಟ್ ಆಫ್ ದಿ ಸ್ಟ್ರೈಕ್ ಗಳಲ್ಲಿ ಈ ಅರ್ಧ ಮನಿಗಿಂತ ಕೆಳಗಡೆ ಎಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ. ಹಾಗೂ 78,500 ಹತ್ರ ಕೂಡ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗಿರೋದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಾವು ಲೆವೆಲ್ಸ್ ಆಲ್ರೆಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅವುಗಳನ್ನ ನೀವು ನೋಟ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾವು ಸ್ಟಾಕ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಟಾಟಾ ಮೋಟಾರ್ಸ್ ಹಾಗೂ ಬಂಧನ್ ಬ್ಯಾಂಕ್ ಬಗ್ಗೆ ಹೇಳಿದ್ದೆ, ಇವುಗಳಲ್ಲಿ ಪೊಸಿಷನ್ ತಗೋಬಹುದು ಅಂತ. ಸೊ ಇಲ್ಲಿ 1.5% ಹಾಗೂ 1.6% ಅಷ್ಟು ಟಾಟಾ ಮೋಟಾರ್ಸ್ ಹಾಗೂ ಬಂಧನ್ ಬ್ಯಾಂಕ್ ಅಲ್ಲಿ ಮೂವ್ಮೆಂಟಮ್ ಬಂದಿತ್ತು. ಸೊ ಇದನ್ನ ಬಿಟ್ರೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಟಾಟಾ ಮೋಟಾರ್ಸ್, ಬಂಧನ್ ಬ್ಯಾಂಕ್ ಅಲ್ಲದೆ ಸ್ಟಾರ್ಟಿಂಗ್ ಆಫ್ ದ ಡೇ ಎಂಫಸಿಸ್ ಹಾಗೂ ಫೆಡರಲ್ ಬ್ಯಾಂಕ್ಗಳ ಬ್ರೇಕ್ಔಟ್ ಮೇಲೆ ಇಲ್ಲಿ ಸಜೆಷನ್ಸ್ ನ ಕೊಟ್ಟಿದ್ವಿ. ಫೆಡರಲ್ ಬ್ಯಾಂಕ್ ನಿಯರ್ 5% ಮೂವ್ಮೆಂಟಮ್ ಕೊಟ್ರೆ, ಎಂಫಸಿಸ್ ನಿಯರ್ 3% ಅಷ್ಟು ಮೂವ್ಮೆಂಟಮ್ ಕೊಟ್ಟಿತ್ತು. ಇನ್ನು ನಾಳೆ ದಿನಕ್ಕೆ 25th ಮಾರ್ಚ್ ಮಂಗಳವಾರ ದಿನಕ್ಕೆ ನಾವು ಐಡೆಂಟಿಫೈ ಮಾಡಿರೋದು ಡಿವಿ ಸ್ಲ್ಯಾಬ್, ಇದು ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಬಂದಿದೆ, ಹಾಗೂ ITC ಇದು ಕೂಡ ಬ್ರೇಕ್ಔಟ್ ಆಗಿ ಕೂತಿದೆ. ಸೊ ಇಲ್ಲಿ ನಾವು ಮೂವ್ಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ಸಜೆಸ್ಟ್ ಮಾಡಿರೋ ಸ್ಟಾಕ್ಸ್ ನ ನೀವು ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಮ್ ಕಡೆಯಿಂದ ಕೂಡ ಅನಲೈಸ್ ಮಾಡಿ ನಿಮ್ಮ
ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ನೀವು ಪೊಸಿಷನ್ಸ್ಗಳನ್ನ ತಗೊಳ್ಳಿ. ನಮ್ಮ ಸಜೆಷನ್ ಮೇಲೆ ಡೈರೆಕ್ಟಾಗಿ ಪೊಸಿಷನ್ಸ್ನ ತಗೋಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.